ಮನಸ್ಸು ನಿರಾಳ ಆಗೋದಕ್ಕೆ ಸರಳವಾಗಿ ಈಸಿಯಾಗಿ ನಮಗೆ ಸಿಗೋದು ಏನು? ಎಣ್ಣೆ. ಬೇಜಾರಾಯ್ತಾ? ಬೀರ್ ಹೊಡಿ, ಎಣ್ಣೆ ಹೊಡಿ, ಅದು ವಿಸ್ಕಿ ಬ್ರಾಂದಿ ಅದು ಏನು ಬೇಕಾದ್ರೂ ವೈನು. ನೀವು ಹೊಡಿತೀರಿ ಅಂತಲ್ಲ, ಸಾಧಾರಣ ಮನುಷ್ಯರು ನೆಮ್ಮದಿಯನ್ನು ಹುಡುಕೋ ಜಾಗ ಎಣ್ಣೆ ಅಂಗಡಿ. ಎಣ್ಣೆ ಅಂಗಡಿಯಿಂದ ನೆಮ್ಮದಿ ಸಿಗಲ್ಲ. ಅಡಿಕ್ಷನ್ ಆಗುತ್ತೆ, ದೇಹ ಕೆಟ್ಟೋಗುತ್ತೆ. ತಾತ್ಕಾಲಿಕವಾಗಿ ನೆಮ್ಮದಿ ಸಿಗುತ್ತೆ, ನಿಮ್ಮ ಮನಸ್ಸು ಆಲೋಚನೆ ಮಾಡೋದನ್ನು ನಿಲ್ಲಿಸುತ್ತೆ. ಪ್ರಾಣಾಯಾಮ ನಿಲ್ಲಿಸಲ್ಲ. ಪ್ರಾಣಾಯಾಮದ ಉಪಯೋಗ ನಿಮ್ಮ ಬಲಭಾಗ ಎಡಭಾಗ ಮೆದುಳನ್ನು ಸಮತೋಲನ ಮಾಡುತ್ತೆ. ಇಲ್ಲಿ ಎರಡಕ್ಕೂ ಸಮತೋಲನ ಇಲ್ಲ. ಅಂದರೆ ಗಂಡ ಹೆಂಡ್ತಿರು ನೆಟ್ಟಿಗಿದ್ರೆ ಮಾತ್ರ ಸಂಸಾರ ಚೆನ್ನಾಗಿ ನಡೆಯುತ್ತೆ. ಗಂಡ ಹೆಂಡ್ತಿರು ಕಚ್ಚಾಟ ಮಾಡ್ತಾ ಇದ್ದರೆ ಕೂಸು ಬಡವಾಯಿತು, ಮಕ್ಕಳು ಕೆಟ್ಟೋಗುತ್ತೆ. ನಾನು ದೊಡ್ಡೋನು ಉಪಯೋಗವಿಲ್ಲ. ಮಕ್ಕಳು ಹಾಳಾಗ್ಬಿಡುತ್ತೆ, ಸಂಸಾರ ಬೀದಿ ಬಂದ್ಬಿಡುತ್ತೆ. ಕಾಸು ಮಾತ್ರ ಸೇರುತ್ತೆ, ಚಿನ್ನ ಬೆಳ್ಳಿ ವಸ್ತುಗಳು ಎಲ್ಲ ಸಂಗ್ರಹ ಮಾಡ್ತೀವಿ. ಮಕ್ಕಳು ನಮ್ಮನ್ನು ಬಿಟ್ಟು ಹೊಟ್ಟೋಗುತ್ತೆ, ರೌಡಿಗಳಾಗ್ತಾರೆ, ಕ್ರಿಮಿನಲ್ ಆಗ್ತಾರೆ. ಲೋಕದಲ್ಲಿ ಮಕ್ಕಳು ಕೆಟ್ಟೋರಾಗೋದಕ್ಕೆ ಮೂಲ ಕಾರಣ ತಂದೆ ತಾಯಿ ಬೆಳವಣಿಗೆ ಸರಿಯಿಲ್ಲ. ಅವರಿಬ್ಬರು ಚೆನ್ನಾಗಿದ್ರು ಅಂದರೆ ಚೆನ್ನಾಗಿರ್ತಾರೆ. ಅಂದರೆ ನಿಮ್ಮ ಮನಸ್ಸು ಸಮತೋಲನವಾಗಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಬ್ಯಾಲೆನ್ಸ್ ಆಗೋಗುತ್ತೆ. ಇದು ಬ್ಯಾಲೆನ್ಸ್ ಆದ್ರೆ ಮಾತ್ರ ಕೋಪ ಬರೋ ಟೈಮಲ್ಲಿ ಕೋಪ ಬರಬಾರ್ದು. ಏನು ಹಿಂಗೆ ಹೇಳ್ತೀರಾ? ಉಪ್ಪು ಖಾರ ಹುಳಿ ತಿಂತೀನಿ ನಾನು. ಕೋಪ ಬರಬೇಕಾದ್ರೆ ಕೋಪ ಬರಬಾರ್ದು. ಇನ್ಯಾವ ಕೋಪ ಬರಬೇಕು? ಬರಬೇಕಾಗಿರೋ ಸನ್ನಿವೇಶನ ಬಿಟ್ಟ ಮೇಲೆ ನೀವು ಕೋಪ ಮಾಡ್ಕೊಳ್ಳಿ, ಅರಿವಾಗುತ್ತೆ. ಕೋಪದ ಟೈಮಲ್ಲಿ ಕೋಪ ಮಾಡಿಕೊಂಡ್ರೆ ಅರಿವು ಕೆಟ್ಟೋಗುತ್ತೆ. ಕೋಪ ಬರುವಾಗ ಕೋಪ ಮಾಡ್ಕೊಳ್ತೇನೆ, ಆಮೇಲೆ ಕೋಪ ಬಂದಾಗ ಅರಿವು ಖಂಡಿತ ನಿಮಗೆ ಗೊತ್ತಾಗತ್ತೆ. ಸೊ ಇದು ಕೋಪವನ್ನು ಫಸ್ಟ್ ನಿಲ್ಲಿಸುತ್ತೆ ಪ್ರಾಣಾಯಾಮ. ಎರಡನೇದು, ನಿಮ್ಮ ದೇಹದಲ್ಲಿರುವ ಗಲೀಜುಗಳನ್ನು ಭಸ್ಮ ಮಾಡುತ್ತೆ. ಗಲೀಜು ಏನದು? ಗಲೀಜು ಗ್ರಂಥಿಗಳು ಜ್ಯೂಸ್ಗಳನ್ನು ಮತ್ತು ಹಾರ್ಮೋನ್ಗಳನ್ನು ಪ್ರೊಡ್ಯೂಸ್ ಮಾಡಿ ರಕ್ತದೊಳಗೆ ತಳ್ಳುತ್ತೆ. ಅದಿದ್ದರೆ ಮಾತ್ರ ಅಂಗಗಳು ಚೆನ್ನಾಗಿ ನಡೆಯುತ್ತೆ. ಯಾವಾಗ ತಲೆ ಕೆಟ್ಟೋಗುತ್ತೆ ಆವಾಗ ಗ್ರಂಥಿಗಳೆಲ್ಲ ತಪ್ಪಾಗಿ ಕೆಲಸ ಮಾಡಿ ಏರುಪೇರಾಗಿ ಆ ಜ್ಯೂಸ್ಗಳನ್ನು ರಕ್ತದಲ್ಲಿ ಬಿಟ್ಟಾಗ ರಕ್ತ ಅಶುದ್ಧವಾಗುತ್ತೆ. ಅದನ್ನು ಟಾಕ್ಸಿನೇಟೆಡ್ ಬ್ಲಡ್ ಅಂತೀವಿ. ಕೆಟ್ಟ ರಕ್ತ ಮಿದುಳಿಗೆ ಹೋದಾಗ ಕೆಟ್ಟ ಆಲೋಚನೆ ಬರುತ್ತೆ. ಶುದ್ಧವಾದ ರಕ್ತ ತಲೆಗೆ ಹೋದರೆ ತಲೆ ಪರಿಶುದ್ಧವಾಗಿರುತ್ತೆ. ಅಂದರೆ ಶುದ್ಧವಾದ ಯೋಚನೆ, ಪಾಸಿಟಿವ್ ಥಾಟ್ಸ್ ಬರುತ್ತೆ, ಕ್ರಿಯೇಟಿವ್ ಥಾಟ್ಸ್ ಬರುತ್ತೆ. ಕ್ರಿಯೇಟಿವ್ ಥಾಟ್ಸ್ ಬರಲ್ಲ, ನೆಗೆಟಿವ್ ಥಾಟ್ಸ್ ಬರುತ್ತೆ, ಕೆಟ್ಟ ಬುದ್ಧಿ ದುರ್ಗುಣಗಳು ಬರುತ್ತೆ. ಅಂತಂದರೆ ನಿಮ್ಮ ರಕ್ತ ಅಶುದ್ಧ ಅಂತ ಅರ್ಥ. ಪ್ರಾಣಾಯಾಮ ಮಾಡೋರಿಗೆ ಬರ್ನ್ ಆಗುತ್ತೆ ಟಾಕ್ಸಿನ್ನು, ಬ್ಲಡ್ ಪ್ಯೂರ್ ಆಗಿರುತ್ತೆ. ಅದಕ್ಕೆ ನೋಡಿ ಅವ್ರ ಸ್ಕಿನ್ನಲ್ಲಿ ಒಂದು ಹೊಳಪು. ಯಾರು ಪ್ರಾಣಾಯಾಮ ಮಾಡ್ತಾರೆ ಅವ್ರ ಸ್ಕಿನ್ ಒಂದು ಹೊಳಪಿರುತ್ತೆ, ಒಂದು ಕಳೆ, ಒಂದು ತೇಜಸ್ಸು. ಕಾರಣ ಏನು ಅಂತಂದರೆ ಟಾಕ್ಸಿನ್ ಇಲ್ಲ. ಬ್ಲಡ್ಡಲ್ಲಿ ಯಾವಾಗ ಟಾಕ್ಸಿನ್ ಇರೋದಿಲ್ಲ ನಿಮ್ಮ ಸೆಲ್ಗಳು ಬೇಗ ಸಾಯೋದಿಲ್ಲ, ಆರೋಗ್ಯವಾಗಿರುತ್ತೆ. 40 ದಿವಸಕ್ಕೆ ಸಾಯೋ ಸೆಲ್ಲು 60-80 ದಿವಸ ಆದರೂ ಸಾಯೋದಿಲ್ಲ. ಅಯ್ಯೋ ಬೇಡ ಗುರುಗಳೇ, ಬೇಗ ಸಾಯೋಣ, ಸಾಕು. ನೀವು ಸಾಕು ಬೇಕು ಅಂತ ನಾವ್ಯಾರು? ಭಗವಂತ ಡೇಟನ್ನು ಫಿಕ್ಸ್ ಮಾಡಿ ಒಂದು ಸೀಲ್ ಹೊಡೋದು ಕಳಿಸ್ಬಿಟ್ಟಿದ್ದಾನ. ಆ ಸೀಲ್ ಹೊಡೆದಿರೋ ಡೇಟ್ ತನಕ ನಾವು ಸಾಯಬೇಕು ಈ ಲೋಕದಲ್ಲಿ. ಇಲ್ಲ ನೇಣು ಹಾಕ್ಕೋಬೇಕು. ನೇಣು ಹಾಕ್ಕೊಂಡ್ರೆ ಪ್ರೇತಾತ್ಮ. ಅದಕ್ಕಿಂತ ಹೊಲಸು ಜೀವನ ಯಾವುದೂ ಇಲ್ಲ. ಸೊ ನೀವು ಜೀವಂತವಾಗಿ ಆರೋಗ್ಯವಾಗಿ ಸಂತೋಷವಾಗಿರಬೇಕು ಅಂದರೆ ಪ್ರಾಣಾಯಾಮ ಮಾಡಬೇಕು. ಜೀರ್ಣಕ್ರಿಯೆ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡುತ್ತೆ, ಯಾವ ತೊಂದರೆನೂ ಬರೋದಿಲ್ಲ ಪ್ರಾಣಾಯಾಮ. ಡಿಪ್ರೆಷನ್ ಬರೋದಿಲ್ಲ, ಮೆಂಟಲ್ ಡಿಪ್ರೆಷನ್ ಬರೋದಿಲ್ಲ. ಈ ಮಾನಸಿಕ ಒತ್ತಡ ಸುಮಾರು ಜನಕ್ಕಿದೆ ಈ ಕಾಲದಲ್ಲಿ, ಅದು ಬರೋದಿಲ್ಲ. ಅದು ನಿಯಂತ್ರಣವಾಗಿರುತ್ತೆ, ಯಾವಾಗಲೂ ಮನಸ್ಸು ಒಂದೇ ಥರ ಇರುತ್ತೆ, ಸಮತೋಲತೆ. ಸೊ ಪ್ರಾಣಾಯಾಮ ತುಂಬ ಇಂಪಾರ್ಟೆಂಟ್.